Hello my dear children, welcome back to Bio Study Made Easy. 12 hours ಹೇಗೆ ಸ್ಟಡಿ ಮಾಡೋದು? ಸೊ ಬರೀ ನಮಗೆ ಡಿಸ್ಟ್ರಾಕ್ಷನ್ಸ್ ಆಗ್ತಾಯಿದೆ, ಓದೋಕ್ಕೆ ಕೂತ್ಕೊಳ್ತೀವಿ, ಆದರೆ ನಾವು ಹಿಡ್ಕೊಂಡಿರೋ ಒಂದು ಚಾಪ್ಟರ್ನೇ ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ, ಪೇಜೇ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಅಂದ್ಕೊಳ್ತಿದ್ದೀರಾ? ಎಸ್, ಇದಕ್ಕೆ ನಿಮ್ಮಲ್ಲಿ ಆಗ್ತಾ ಇರುವಂಥ ಕೊರತೆ ಏನು ಅಂತಂದರೆ ಪ್ರಾಪರ್ ಪ್ಲ್ಯಾನಿಂಗ್, ಒಂದು ಪರ್ಫೆಕ್ಟ್ ಆಗಿರುವಂತಹ ಸ್ಟಡಿ ಟೈಮ್ ಟೇಬಲನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ದಿಸ್ ಈಸ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಓಕೆ, ದಿಸ್ ಈಸ್ ಎಕ್ಸಾಮ್ ಟೈಮ್ ನಿಮಗೆ ಬೋತ್ ಫಾರ್ ಸೆಕೆಂಡ್ PUC ಫಸ್ಟ್ PUC ಇಬ್ಬರಿಗೂ ಕೂಡ ಈ ಟೈಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಥರದ ಸ್ಟೂಡೆಂಟ್ಸ್ ಇರ್ತಾರೆ, ಹೌದಾ? ಸೊ ಅರ್ಲಿ ಬರ್ಡ್ಸ್ ಅಂತಂದರೆ 5 ಗಂಟೆಗೆ ಎದ್ದೇಳುವಂಥ ಸ್ಟೂಡೆಂಟ್ಸು, ಆಮೇಲೆ ಮೀಡಿಯಮ್ ಅಂತಂದರೆ 7 o'clock, ಸೊ 7 ಗಂಟೆಗೆ ನಾರ್ಮಲ್ ಆಗಿ 7 ಗಂಟೆಗೆ ಎದ್ದು ಓದುವಂಥವ್ರು. ಆ್ಯಂಡ್ ಕೆಲವೊಂದಿಷ್ಟು ಮಕ್ಕಳು ಇರ್ತಾರೆ ಲೇಟ್ ನೈಟ್, ಅಂದರೆ ತುಂಬ ಲೇಟಾಗಿ ಮಲ್ಕೊಳ್ತಾರೆ, ಅಂದರೆ ರಾತ್ರಿ ಓದುವಂಥವ್ರು. ಫಾರ್ ಎಕ್ಸಾಂಪಲ್ ಲೈಕ್ ಮೀ, ಇವಾಗ ನನಗೆ 1-2 ಗಂಟೆವರೆಗೂ ನಿದ್ದೆ ಬರಲ್ಲ, 1-2 ಗಂಟೆವರೆಗೂ ನನ್ನ ಮೈಂಡ್ ಫ್ರೆಶ್ ಆಗಿ ಓದ್ತೀನಿ, ಬಟ್ ಬೆಳಗ್ಗೆ ನನಗೆ ಎದ್ದೇಳೋಕ್ಕಾಗಲ್ಲ. ಓಕೆ, ಸೊ ಆ ತರಹ ನೀವು 9 ಗಂಟೆಗೆ ಎದ್ದರೂ ಕೂಡ ಸೇಮ್ 12 to 13 hours ನೀವು ಸ್ಟಡಿ ಮಾಡುವಂತಹ 7 hours ಸ್ಲೀಪ್. ಓಕೆ, ಸೊ 7 ಗಂಟೆ ಆರಾಮಾಗಿ ನಿದ್ದೆ ಮಾಡಿಯೂ ಕೂಡ 12ರಿಂದ 13 ಗಂಟೆ ದಿನಕ್ಕೆ ಹೇಗೆ ಸ್ಟಡಿ ಮಾಡೋದು, ರೈಟ್? ಸೊ ಎಲ್ಲ ಟೀ ಟೈಮ್ ಬ್ರೇಕ್ ಎಲ್ಲ ಇನ್ಕ್ಲೂಡ್ ಮಾಡಿ. ಆ್ಯಂಡ್ ನಿಮಗೆ ಬೋನಸ್ ಏನು ಅಂತಂದರೆ ಯು ವಿಲ್ ಬಿ ಹ್ಯಾವಿಂಗ್ ಅ ನ್ಯಾಪ್ ಟೈಮ್, ಅಂತಂದರೆ ಮಧ್ಯಾಹ್ನ ಊಟ ಆದಮೇಲೆ ಮಲ್ಗೋದಿಕ್ಕೂ ನಾನು ಇದರಲ್ಲಿ ಟೈಮ್ ಹೇಳ್ತಾ ಇದ್ದೀನಿ. ಓಕೆ, ಸೊ ಇದು ಎಲ್ಲನೂ ಇನ್ಕ್ಲೂಡ್ ಮಾಡಿ ನಿಮಗೆ ಒಂದು ಪರ್ಫೆಕ್ಟ್ ಆಗಿರುವಂತಹ ಮಸ್ತಾಗಿರುವಂತಹ ಸ್ಟಡಿ ಟೈಮ್ ಟೇಬಲನ್ನು ಹೇಳ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಎಲ್ಲ ಥರದ ಫ್ರೆಂಡ್ಸ್ ಇರ್ತಾರೆ ನಿಮಗೆ, ಐ ನೋ. ಸೊ ಎಲ್ಲರಿಗೂ ಹೆಲ್ಪ್ ಆಗಲಿ ಇದು ಟೈಮ್ ಟೇಬಲ್, ಬೇಗ ಶೇರ್ ಮಾಡಿ. ಎಸ್, ಸೊ ಮೊದಲಿಗೆ ನಾವು 7 AM, ಸೊ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಹೇಳ್ಬಿಡ್ತೀನಿ ಮೊದಲಿಗೆ. ಅದಾದಮೇಲೆ 5 AM 9 AM ಇಬ್ರಿಗೂ ಕೂಡ ಹೇಳ್ತೀನಿ. ಸೊ 7 AMಗೆ ಎದ್ದೇಳುವಂಥವ್ರು ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ 7 AMಗೆ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ 7 AMಗೆ ಎದ್ದುಬಿಟ್ಟು ಒಂದು 30 minutes ನೀವು ಫ್ರೆಶ್ ಅಪ್ ಆಗೋದಕ್ಕೆ ತೊಗೊಳ್ತೀರಾ. ಸೊ ಸ್ಲಾಟ್ 1, ಓಕೆ, ಸೊ ಫಸ್ಟ್ ಸ್ಲಾಟ್ ಮಾರ್ನಿಂಗ್ದು 7:30 ಇಂದ 8:30ವರೆಗೂ 1 hour ಓದ್ತೀರಾ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಬ್ರೇಕ್ಫಾಸ್ಟಿಗೆ ನಿಮಗೆ ಬ್ರೇಕ್. ಓಕೆ, ಸೊ 1 hour ಬ್ರೇಕ್, ಅಂದರೆ ಅದರಲ್ಲಿ ಬ್ರೇಕ್ಫಾಸ್ಟು ಆಮೇಲೆ ಸ್ನಾನ ಎಲ್ಲ ಬಂತು. ಓಕೆ, ಸೊ ಅದಕ್ಕೆ 1 hour ಆಯಿತು. ನೆಕ್ಸ್ಟ್ 9:30 ಇಂದ 11 ಗಂಟೆವರೆಗೂ 1.5 hour ಓದ್ತೀರ. ಓಕೆ, ಅದಾದಮೇಲೆ ನೆಕ್ಸ್ಟು ಸ್ಲಾಟ್ 2. ಓಕೆ, ಸೊ ಸೆಕೆಂಡ್ ಸ್ಲಾಟ್, ಮಾರ್ನಿಂಗ್ 2 ಸ್ಲಾಟ್ ಇರುತ್ತೆ 7 AMಗೆ ಎದ್ದೇಳೋರಿಗೆ. ಸೊ ಸೆಕೆಂಡ್ ಸ್ಲಾಟಲ್ಲಿ ನೀವು 10 minutes ಬ್ರೇಕ್ ತೊಗೊಂಡು, ಈ 10 minute ಬ್ರೇಕಲ್ಲಿ ನೀವು ಏನು ಮಾಡಬಾರ್ದು ಅಂತ ಹೇಳ್ಬಿಡ್ತೀನಿ, ನೋ ಮೊಬೈಲ್. ಓಕೆ, ಸೊ ಮೊಬೈಲ್ನ ಮಾತ್ರ ಯೂಸ್ ಮಾಡಬೇಡಿ, ಬಿಕಾಸ್ 10 minute ಅಂದ್ಕೊಂಡು ಹಿಡ್ಕೊಳ್ಳುವಂಥ ಮೊಬೈಲು 20 minute 30 minute 3/4 ಗಂಟೆ 1 hour ಹೀಗೇ ಆಗ್ತಾ ಹೋಗ್ಬಿಡುತ್ತೆ. ಸೊ ನೀವು ಇರಲಿ ಬಿಡು, ಆಮೇಲೆ 11:10ಗೆ ಏನು ಇದೆ ಸ್ಟಾರ್ಟ್ ಮಾಡೋದು, 11:30ಗೆ ಮಾಡ್ತೀನಿ, 12ಗೆ ಮಾಡ್ತೀನಿ ಅಂತೇಳಿ ಹಿಂಗೆ ನೀವು ಮುಂದೂಡ್ತಾ ಹೋಗ್ಬಿಡ್ತೀರ. ಸೊ ಹಾಗಾಗಿ ನೋ ಮೊಬೈಲ್. ಓಕೆ, ಸೊ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ. ಹಾಗಿದ್ರೆ ಏನು ಮಾಡಬೇಕಂತಂದರೆ ಎದ್ದು ಅಡ್ಡಾಡಿ. ಓಕೆ, ಸೊ ಏನಾದರೂ ತಿನ್ಬೇಕನ್ಸಿದ್ರೆ ತಿನ್ನಿ, ಆಯಿತಾ? ಮನೆಯವ್ರ ಜೊತೆ ಮಾತಾಡಿ. ಓಕೆ, ಸೊ ಇಷ್ಟೇ ಮಾಡಬೇಕು, ಅಥವಾ ರಿವೈಸ್ ಮಾಡಿ ಏನು ಓದಿದೆ ಅಂಥೇಳಿ. ಓಕೆ, ನೆಕ್ಸ್ಟ್ 11:10ಗೆ ಬಂದು ಕೂತ್ಕೊಂಡ್ಬಿಡ್ಬೇಕು ಎಕ್ಸಾಕ್ಟಾಗಿ. 11:10 ಇಂದ 1:30ವರೆಗೂ ಸೆಕೆಂಡ್ ಸ್ಲಾಟ್. ಓಕೆ, ಸೊ ಓದ್ತೀರ ಅಂದರೆ 12-1 ಅಂತಂದರೆ 1.5 hour ನೆಕ್ಸ್ಟ್ ನೀವು ಓದ್ತೀರ. ಓಕೆ, ಸೊ ಅದಾದಮೇಲೆ 1:30 ಇಂದ 2 ಗಂಟೆಗೆ. ಓಕೆ, ಸೊ 1:30 ಇಂದ 2 ಗಂಟೆಗೆ ಊಟ ಮಾಡ್ತೀರಾ. ಓಕೆ, ಸೊ 1/2 hour ಮಾತ್ರ ಊಟ ಮಾಡೋದಕ್ಕೆ ಕೊಡಿ, ಆಯಿತಾ? ಸೊ ಅಂದರೆ ಅಷ್ಟರಲ್ಲಿ ಬೇಗ ಊಟ ಮುಗಿಸ್ಕೊಂಡು ಬಂದು ಕೂತ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಸ್ಲಾಟ್ 3, ಸೊ ಆಫ್ಟರ್ನೂನ್ ಸ್ಲಾಟಲ್ಲಿ ನೋಡಿ 2ರಿಂದ 3 ಗಂಟೆವರೆಗೂ, ಅಂದರೆ 1 hour ಮತ್ತೆ ಓದೋದಕ್ಕೆ ಕೂತ್ಕೊಳ್ತೀರ. ಓಕೆ, ನೆಕ್ಸ್ಟ್ ಅದಾದಮೇಲೆ ನೀವು ನ್ಯಾಪ್, ಅಂದರೆ 1 ಗಂಟೆ ನೀವು ಮಲ್ಕೊಳ್ಳಿ, 3ರಿಂದ 4 ಗಂಟೆವರೆಗೂ ನೀವು ಮಲ್ಕೊಳ್ಳಿ. ಯಾಕೆ ಊಟ ಮಾಡಿದ ತಕ್ಷಣ ಮಲ್ಕೋಬೇಡಿ ಅಂತೀನಿ ಅಂದರೆ, ಊಟ ಮಾಡಿದ ತಕ್ಷಣ ಮಲ್ಗೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಓಕೆ, ಇನ್ನೊಂದೇನು ಅಂತಂದರೆ, ನೀವು ಊಟ ಮಾಡಿದ ತಕ್ಷಣವೇ ಮಲ್ಕೊಂಡ್ಬಿಟ್ರೆ ಚೆನ್ನಾಗಿ ನಿದ್ದೆ ಹತ್ತಿಬಿಡುತ್ತೆ. ನೀವು 3 ಗಂಟೆ ಅಲ್ಲ, 1 hour ಅಲ್ಲ, 2 hour ಅಲ್ಲ, 3, 4, 5 ಗಂಟೆ 6 ಗಂಟೆವರೆಗೂ ನೀವು ಅಲಾರಾಮ್ ಹೊಡೆದ್ರೂ ಕೂಡ ಆಫ್ ಮಾಡಿ ಮಲ್ಗುವಂಥ ನಿದ್ದೆ ಬಂದುಬಿಡುತ್ತೆ. ಓಕೆ, ಸೊ ದಟ್ಸ್ ವೈ ಊಟ ಆದ ತಕ್ಷಣ ನಿದ್ದೆನ ಅವಾಯ್ಡ್ ಮಾಡಿ. ಏನು ಮಾಡಿ ಹಾಗಿದ್ರೆ 2ರಿಂದ 3 ಗಂಟೆವರೆಗೂ ನಾವು ಹೇಗೆ ಓದೋದು, ಅವಾಗ ತುಂಬ ನಿದ್ದೆ ಬರ್ತಿರುತ್ತೆ ಅಂತಂದರೆ ಎಕ್ಸ್ಟ್ರಾ ಟಿಪ್ ಹೇಳ್ತೀನಿ ನೋಡಿ. ಯಾವಾಗೆಲ್ಲ ನಿಮಗೆ ನಿದ್ದೆ ಬರುತ್ತೆ ಓದುವಾಗ, ಆವಾಗೆಲ್ಲ ನೀವು ನಡೆದಾಡಿಕೊಂಡು ಓದಬೇಕು. ಬುಕ್ ಹಿಡ್ಕೊಳ್ಳಿ, ವಾಕ್ ಮಾಡ್ತಾ ಓದಿ. ಓಕೆ, ಸೊ ನಿದ್ದೆ ಹೋಗೋವರೆಗೂ ವಾಕ್ ಮಾಡ್ತಾ ಓದಿ, ಆವಾಗ ಆಟೋಮೆಟಿಕ್ಲಿ ತಾನೇ ನಿದ್ದೆ ಹೋಗಿಬಿಡುತ್ತೆ. ಓಕೆ, ಸೊ 1 hour ಓದ್ತೀರ. 1 hour ಓದಿದ ಮೇಲೆ ಓದ್ತಾ ಆಬ್ವಿಯಸ್ಲಿ ಲಾಸ್ಟಿಗೆ ನಿದ್ದೆ ಬರುತ್ತೆ. ಮಲಗಬೇಕು ಅಂತಲೇ ಓದ್ತಿರ್ತೀರಿ ನೀವು 1 hour, ಗೊತ್ತು ನನಗೆ. ಸೊ 1 hour ಮಲ್ಕೊಳ್ಳಿ. ಓಕೆ, ಸೊ 1 hour ಮಲ್ಕೊಂಡ್ರೆ ಅಂದರೆ ನಿಮಗೆ ನೈಟ್ ಸ್ವಲ್ಪ ಎದ್ದು ಓದೋದಕ್ಕೆ ಆಗುತ್ತೆ. ಇಲ್ಲ ಅಂತಂದರೆ ಊಟ ಮಾಡಿದ ತಕ್ಷಣ ನೈಟ್ ನಿದ್ದೆ ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ 1 hour ಮಲ್ಕೊಳ್ಳಿ, ಮೈಂಡ್ಗೂ ರೆಸ್ಟ್ ಸಿಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಎಕ್ಸಾಕ್ಟ್ 4 ಗಂಟೆಗೆ ಎದ್ಬಿಡಿ. 4ರಿಂದ 6 ಗಂಟೆ ಅಂದರೆ 2 hours ಮತ್ತೆ ಓದ್ತೀರ.
ಓಕೆ. ನೆಕ್ಸ್ಟ್ 2 ಅವರ್ಸ್ ಓದಿದ ಟೀ ಬ್ರೇಕ್, 30 ಮಿನಿಟ್ಸ್ ಟೀ ಬ್ರೇಕ್ ತೊಗೊಳ್ಳಿ. ಸೊ ಈ ಟೀ ಬ್ರೇಕಲ್ಲಿ ಯು ಕ್ಯಾನ್ ಯೂಸ್ ಯೋರ್ ಮೊಬೈಲ್ ಫೋನ್. ಓಕೆ. ಸೊ ಈ ಮೊಬೈಲ್ ಫೋನ್ ನಿಮಗೆ ನೀವೇ ಒಂದು ರಿವಾರ್ಡ್ ಕೊಟ್ಕೊಳ್ಳಿ. ಏನು ಅಂತಂದರೆ, ನಾನು ನೀಟಾಗಿ ಈ ಟೈಮ್ ಟೇಬಲನ್ನು ಫಾಲೋ ಮಾಡಿದರೆ ಮಾತ್ರ ನಾನು 30 ಮಿನಿಟ್ ಬ್ರೇಕಲ್ಲಿ ಮೊಬೈಲ್ ನೋಡ್ತೀನಿ. ನಾನು ಇದರಲ್ಲಿ ಯಾವುದಾದ್ರೂ ಟೈಮನ್ನು ಕರೆಕ್ಟಾಗಿ ಕೊಟ್ಟಿಲ್ಲ. ಲೈಕ್ ಇವಾಗ ನಾನು 1 ಅವರ್ ನ್ಯಾಪ್ ಅಂತಿತ್ತು, ನಾನು 1.5 ಅವರ್, 1.5 ತಾಸು, ಅರ್ಧ ತಾಸು ಜಾಸ್ತಿ ನಾನು ನಿದ್ದೆ ಮಾಡಿಬಿಟ್ಟೆ ಅಂತಂದರೆ ಮೊಬೈಲ್ ಯೂಸ್ ಮಾಡಬೇಡಿ. ಆ ಟೈಮಲ್ಲಿ ಟೀ ಕುಡಿದ ತಕ್ಷಣ ಮತ್ತೆ ಓದೋದಕ್ಕೆ ಬಂದು ಕೂತ್ಕೊಂಡ್ಬಿಡಿ. ಅಂದರೆ ಆವಾಗ ನಿಮ್ಮ ಮೈಂಡ್ ಫಿಕ್ಸ್ ಆಗುತ್ತೆ. ಓಕೆ. ನಿಮಗೆ ನೀವೇ ಪನಿಷ್ಮೆಂಟ್ ಕೊಟ್ಕೊಳ್ಬೇಕು, ನಿಮಗೆ ನೀವೇ ರಿವಾರ್ಡ್ ಕೊಟ್ಕೊಳ್ಬೇಕು ಕರೆಕ್ಟಾಗಿ ಮಾಡಿದಾಗ, ತಪ್ಪು ಮಾಡಿದಾಗ. ಅಂದರೆ ನೀವು ಈ ಟೈಮ್ ಟೇಬಲನ್ನು ಪರ್ಫೆಕ್ಟಾಗಿ ಫಾಲೋ ಮಾಡೋದಕ್ಕೆ ನಿಮಗೆ ನೀವೇ ಮೋಟಿವೇಶನ್ ತೊಗೊಂಡಂಗೆ ಆಗುತ್ತೆ. ಓಕೆ. ನೆಕ್ಸ್ಟ್ ಸ್ಲಾಟ್ 4ಗೆ ಬರೋಣ. ಸ್ಲಾಟ್ 4 6:30 ಇಂದ ನೀವು ಸ್ಟಾರ್ಟ್ ಮಾಡಬೇಕು. 6:30 ಇಂದ 8:30ವರೆಗೂ 2 ಅವರ್ ಓದ್ತೀರಾ ಮತ್ತೆ. ಓಕೆ. ಸೊ 2 ಅವರ್ ಓದ್ತೀರಾ. ಅದಾದಮೇಲೆ 1 ಅವರ್ ಡಿನ್ನರ್. ಓಕೆ. ಸೊ ಅಗೇನ್ ಈ 1 ಅವರಲ್ಲಿ ನೀವು ಆರಾಮಾಗಿ ಊಟ ಮಾಡಿ, ಹಾಫ್ ಆನ್ ಅವರ್ ಊಟ ಮಾಡಿ, ಮನೆಯವ್ರ ಜೊತೆ ಮಾತಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿ. ಓಕೆ. ಸೊ ಅಗೇನ್ ಫೋನಲ್ಲಿ ನೀವು ಮಾತಾಡ್ಬೋದು. ಓಕೆ. ಬಟ್ 1 ಅವರ್ ಮಾತ್ರ. ಅಗೇನ್ ನೀವು 8:30ಇಂದ 9:30 ಆದ ತಕ್ಷಣ ನೀವು ಮೊಬೈಲ್ ಪಕ್ಕಕ್ಕಿಟ್ಟು ಓದೋದಕ್ಕೆ ಬಂದು ಕೂತ್ಕೊಳ್ಳೇಬೇಕು. ಸೊ 9:30ಇಂದ ಅಗೇನ್ 12 ಗಂಟೆವರೆಗೂ ಓದ್ತೀರಾ. ಓಕೆ. ಸೊ ಅಗೇನ್ 2.5 ಅವರ್ ನೀವು ಓದ್ದಂಗೆ ಆಯಿತು. ಸೊ ಎಲ್ಲ ಟೈಮನ್ನು ನೋಡಿದರೆ ನೀವು 11ರಿಂದ 12 ಗಂಟೆವರೆಗೂ ನೀವು ಒಂದು ದಿನದಲ್ಲಿ ಸ್ಟಡಿ ಮಾಡ್ತೀರ. ಓಕೆ. ಸೊ ನೆಕ್ಸ್ಟ್ 12 ಗಂಟೆಗೆ ಮಲ್ಕೊಂಡ್ಬಿಡಿ. ಯಾಕಂತಂದರೆ ನೀವು ನೆಕ್ಸ್ಟ್ ಡೇ ಬೆಳಿಗ್ಗೆ 7 ಗಂಟೆಗೆ ಎದ್ದೇಳಬೇಕು. ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ಮಲ್ಗೋವಾಗ ಏನು ಮಾಡಿ ಅಂತಂದರೆ, ಸೊ ಈ 12 o'clockಗಿಂತ ಮುಂಚೆ ಒಂದು 10 ಮಿನಿಟ್ಸ್ ಮುಂಚೆ ಮುಗಿಸ್ಬಿಡಿ. ಓಕೆ. ಸೊ 11:50ಕ್ಕೆ ಓದೋದನ್ನು ಮುಗಿಸ್ಬಿಟ್ಟು ಒಂದು 10 ಮಿನಿಟ್ಸ್ ಏನು ಮಾಡಿ ಅಂತಂದರೆ, ನಾನು ಇವತ್ತಿನ ದಿನ, ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದರೆ ಇವತ್ತೇ ನೀವು ಒಂದು ಟೈಮ್ ಟೇಬಲನ್ನು ಹಾಕೊಂಬಿಡಿ. ನಾನು ಇವತ್ತು ಇಂತಿಷ್ಟು ಚಾಪ್ಟರ್ಸನ್ನು ಈ ಸ್ಲಾಟ್ಸಿಗೆ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ, ಈ ಸ್ಲಾಟಲ್ಲಿ ನಾನು ಈ ಟಾಪಿಕನ್ನು ಓದ್ತೀನಿ ಅಂತ ಬರ್ಕೊಳ್ಳಿ. ಓಕೆ. ಅದನ್ನೆಲ್ಲ ಟಿಕ್ ಮಾಡ್ತಾ ಹೋಗಿ. ಓಕೆ. ಸೊ ಇದು ಕಂಪ್ಲೀಟ್ ಆಗಿದೆ ಅಂಥೇಳಿ ಬರೆದಿಟ್ಟು ನೆಕ್ಸ್ಟ್ ಏನು ಮಾಡಿ ಅಂತಂದರೆ, ನೆಕ್ಸ್ಟ್ ಡೇಗೆ ನಾನು ಏನು ಓದ್ತೀನಿ ಅದನ್ನು ಬರಿ. ಓಕೆ. ನೆಕ್ಸ್ಟ್ ಡೇಗೆ ನೀವು ಈ ಸ್ಲಾಟ್ಸಲ್ಲಿ ಇವತ್ತಿಂದ ಏನಾದರೂ ಓದೋದು ಉಳಿದಿದ್ರೆ ಅದನ್ನು ಸೇರಿಸಿ ಈ ಸ್ಲಾಟಲ್ಲಿ ನಾನು 1 ಅವರ್ 1.5 ಅವರ್, ಸೊ ಇಷ್ಟಿಷ್ಟಕ್ಕೆ ಮಾರ್ನಿಂಗ್ ಸ್ಲಾಟ್ ಇದನ್ನು ಮುಗಿಸ್ತೀನಿ, ಸ್ಲಾಟ್ 2ಗೆ ಇದನ್ನು ಮುಗಿಸ್ತೀನಿ, ಸ್ಲಾಟ್ 3ಗೆ ಇದನ್ನು ಮುಗಿಸ್ತೀನಿ ಅಂಥೇಳಿ ಬರೆದಿಟ್ಕೊಳ್ಳಿ. ಓಕೆ. ಸೊ ಆ 10 ಮಿನಿಟ್ಸನ್ನು ನೀವು ಹಾಗೆ ಮಾಡಿದಿರಿ ಅಂತಂದರೆ ನಾಳೆ ಬೆಳಿಗ್ಗೆ ಎದ್ದು ನೀವು ನಾನು ಏನು ಓದಬೇಕು ಅಂತ ನೀವು ತಲೆ ಕೆಡಿಸ್ಕೊಂಡು ಅದರಲ್ಲೇ ಟೈಮ್ ವೇಸ್ಟ್ ಮಾಡೋದು ಉಳಿಯುತ್ತೆ. ಓಕೆ. ಸೊ ಇವಾಗ ನೆಕ್ಸ್ಟು ನಾವು 5 AM ಎದ್ದೇಳುವಂಥ ಮಕ್ಕಳದು ಅಂತಂದರೆ ತುಂಬ ಬೇಗ ಎದ್ದು ಓದುವಂಥ ಮಕ್ಕಳಿಗೆ ಯಾವ ರೀತಿ ಟೈಮ್ ಟೇಬಲ್ ಬೇಕು. ಸೊ ಸ್ಲಾಟ್ 1 ಅಗೇನ್ ಮಾರ್ನಿಂಗ್ ಸೆಷನ್ ನಿಮ್ಮದು ಎಷ್ಟು ಗಂಟೆಗೆ ಎದ್ದೇಳ್ತೀರಾ? 5 ಅಂತಂದರೆ 5:30ಇಂದ ನೀವು ಸ್ಟಾರ್ಟ್ ಮಾಡಿಬಿಡ್ಬೇಕು ಓದೋದಕ್ಕೆ. ಹೌದಾ? ಸೊ 5:30ಇಂದ ನೀವು 7 ಗಂಟೆವರೆಗೂ ಓದ್ತೀರಾ. ಓಕೆ. ಸೊ 5:30ಇಂದ 7 ಗಂಟೆವರೆಗೂ. ಆಮೇಲೆ 7ರಿಂದ 8 ಗಂಟೆ ನೀವು ಬೇಗ ಎದ್ದಿರ್ತೀರಲ್ವ, ಸೊ ಬೇಗ ಎದ್ದಿದ್ರೆ ಬೇಗ ಹಸುವಾಗುತ್ತೆ. ಸೊ ಹಾಗಾಗಿ 8 ಗಂಟೆ ಒಳಗೆ ನೀವು ಟಿಫನನ್ನು ಮುಗಿಸ್ಕೊಂಡ್ಬಿಡಿ. ಓಕೆ. ಸೊ 8 ಗಂಟೆ ಒಳಗೆ ಟಿಫನ್ ಮುಗ್ದು ಹೋಗುತ್ತೆ. ನೆಕ್ಸ್ಟ್ ಅದಾದಮೇಲೆ 8 o'clockಯಿಂದ ಹಿಡಿದು ನೀವು 10 ಗಂಟೆವರೆಗೂ ಓದ್ತೀರಾ. ಓಕೆ. ಸೊ 8 o'clockಯಿಂದ 10 ಗಂಟೆವರೆಗೂ ಓದ್ತೀರಾ. ನೆಕ್ಸ್ಟ್ ಅದಾದಮೇಲೆ ನಿಮ್ಮ ಸ್ಲಾಟ್ 2 ಸ್ಟಾರ್ಟ್ ಆಗುತ್ತೆ. ಸೊ ಈ ಸ್ಲಾಟ್ 2ನಲ್ಲಿ ನೀವೇನು ಮಾಡ್ತೀರಾ, ಅಗೇನ್ ನೀವು ಕೂಡ 10 ಮಿನಿಟ್ ಬ್ರೇಕನ್ನು ತೊಗೊಳ್ಬೇಕು. ಇಲ್ಲಿ ಹೇಗೆ 10 ಮಿನಿಟ್ ಬ್ರೇಕ್ ಇತ್ತಲ್ವ, ಸೇಮ್ ಅಪ್ಲೈಸ್. ಓಕೆ. ಸೊ ನೆಕ್ಸ್ಟ್ ಇವಾಗ ನೀವು 10:10ಗೆ ಸ್ಟಾರ್ಟ್ ಮಾಡಿ. ಓಕೆ. ಸೊ 10:10ಇಂದ ನೀವು 1 o'clockವರೆಗೂ ಓದ್ತೀರಾ. ಯಾಕೆ ಬೇಗ ನೀವು 1 o'clock ಹೇಳಿದೆ ಅಂತಂದರೆ, ಬೇಗ ಎದ್ದಿರ್ತೀರಾ, ಬೇಗ ಟಿಫನ್ ಮಾಡಿರ್ತೀರಾ, ಬೇಗ ಹಸುವಾಗುತ್ತೆ, ಮಧ್ಯಾಹ್ನನೂ ಬೇಗ ಊಟ ಮಾಡ್ತೀರಾ. ಅಗೇನ್ ನಿಮಗೂ ಕೂಡ ಲಂಚ್ ಬ್ರೇಕ್ 1:30ಇಂದ 1 o'clockಯಿಂದ 1:30ವರೆಗೂ ನೀವು ಊಟನ ಮುಗಿಸ್ತೀರಾ. ಓಕೆ. ಸೊ ಲಂಚ್ ಬ್ರೇಕ್ ಫಾರ್ ಯು 1 o'clockಯಿಂದ 1:30ವರೆಗೂ. ನೆಕ್ಸ್ಟ್ ಅದಾದಮೇಲೆ ಸ್ಲಾಟ್ 3. ಓಕೆ. ಸೊ ಸ್ಲಾಟ್ 3 ನೀವೇನು ಮಾಡ್ತೀರಾ, 1:30ಇಂದ ಓಕೆ ಸೊ 2:30ವರೆಗೂ ಓದ್ತೀರಾ. ಓಕೆ. ಸೊ 1:30ಇಂದ 2:30 ಅಗೇನ್ ನೀವು ಕೂಡ ಊಟ ಮಾಡಿದ ತಕ್ಷಣ ಮಲಗಬಾರ್ದು. ಸೊ 1:30ಇಂದ 2:30ವರೆಗೂ 1 ಅವರ್ ಓದಿ. ಅದಾದಮೇಲೆ ನ್ಯಾಪನ್ನು 1.5 ಅವರ್ ಕೂಡ ನೀವು ನ್ಯಾಪನ್ನು ತೊಗೊಳ್ಬೋದು. ಓಕೆ. ಅಂದರೆ ನೀವು ಸೇಮ್ 4 ಗಂಟೆಗೆ ನೀವು ಎದ್ದೇಳ್ಬೋದು. 2:30ಇಂದ 3:30 4 ಗಂಟೆವರೆಗೂ ನೀವು ನಿದ್ದೆ ಮಾಡಿ. ಬಿಕಾಸ್ ಬೇಗ ಎದ್ದಿರ್ತೀರಲ್ವ, ಸೊ ಜಾಸ್ತಿ ನಿದ್ದೆ ಬರ್ತಿರುತ್ತೆ. ಸೊ ನೀವು 4 ಗಂಟೆವರೆಗೂ ಮಲ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟ್ 4 ಗಂಟೆಯಿಂದ ಅಗೇನ್ ಸೇಮ್ 6 ಗಂಟೆವರೆಗೂ ಓದ್ತೀರಾ. ಓಕೆ. ಸೊ ಅದಾದಮೇಲೆ ಸೇಮ್ ಟೀ ಬ್ರೇಕ್ 30 ಮಿನಿಟ್ ತೊಗೊಳ್ತೀರಾ. ಅದಾದಮೇಲೆ ಸ್ಲಾಟ್ 4. ಓಕೆ. ಸೊ ಸ್ಲಾಟ್ 4ಅಲ್ಲಿ ನೀವು ಸೇಮ್ ಈವ್ನಿಂಗ್ 6:30ಇಂದ 8 o'clockವರೆಗೂ ಓದ್ತೀರಾ.
ಓಕೆ, ಬಿಕಾಸ್ ಬೇಗ ಊಟ ಮಾಡಿರ್ತೀರ, ರಾತ್ರಿನೂ ಬೇಗ ಹಸುವಾಗುತ್ತೆ. ನಾನು ಊಟಕ್ಕೂ ಅಷ್ಟೇ ಪ್ರಿಫರೆನ್ಸ್ ಕೊಡ್ತಾಯಿದ್ದೀನಿ, ನಿದ್ದೆಗೂ ಅಷ್ಟೇ ಪ್ರಿಫರೆನ್ಸ್ ಕೊಡ್ತೀನಿ, ಬ್ರೇಕ್ಗೂ ಅಷ್ಟೇ ಪ್ರಿಫರೆನ್ಸ್ ಕೊಡ್ತೀನಿ, ಓದೋದಕ್ಕೂ ನೀವು ಅಷ್ಟೇ ಪ್ರಿಫರೆನ್ಸ್ ಕೊಟ್ಟು ಈ ಟೈಮ್ ಟೇಬಲ್ ಫಾಲೋ ಮಾಡಬೇಕಷ್ಟೇ. ಓಕೆ, ಕಮೆಂಟ್ ಮಾಡಿ ನಾನು ಟೈಮ್ ಟೇಬಲ್ ಫಾಲೋ ಮಾಡೇ ಮಾಡ್ತೀನಿ ಅಂತ ಹೇಳಿ, ಲೆಟ್ ಮಿ ನೋ. ನೆಕ್ಸ್ಟ್ ಡಿನ್ನರ್ಗೆ ಸೇಮ್ 1 hour ಡಿನ್ನರಿಗೆ ಕೊಡ್ತೀರಾ. ಓಕೆ, ಸೊ ಹಾಗಿದ್ರೆ ಸ್ಲಾಟ್ 5 ನಿಮ್ಮದು ಎಷ್ಟೊತ್ತಿಂದ ಸ್ಟಾರ್ಟ್ ಆಗುತ್ತೆ? ನಿಮ್ಮ ಸ್ಲಾಟ್ 5 ಸ್ಟಾರ್ಟ್ ಆಗುವಂಥದ್ದು 9 o'clock. ಓಕೆ, ಸೊ 9 o'clock ನೀವು ನೋಡಿ 7 hours ಸ್ಲೀಪ್ ಕಂಪಲ್ಸರಿ ಎಲ್ಲ ಮಕ್ಕಳಿಗೂ. ಓಕೆ, ಸೊ 7 hours ಸ್ಲೀಪ್ ಮಾಡಲೇಬೇಕು. ಸೊ 7 hours ಸ್ಲೀಪ್ ಮಾಡಬೇಕು ಅಂದರೆ ನೀವು ಎಷ್ಟಕ್ಕೆ ಮಲ್ಕೊಳ್ಬೇಕು? 10 ಗಂಟೆಗೆ ನೀವು ಮಲ್ಕೊಂಡು ಬಿಡಬೇಕು. ಸೊ 1 hour ಮಾತ್ರ ಓದ್ತೀರಾ ನೀವು ನೈಟ್ ಊಟ ಆದಮೇಲೆ, ಯಾಕಂದರೆ ನಿಮಗೂ ಗೊತ್ತಾಗುತ್ತೆ ಬೇಗ ಎದ್ದರೆ ಬೇಗ ನಿದ್ದೆ ಬಂದೇ ಬರುತ್ತೆ. ಸೊ 10 ಗಂಟೆವರೆಗೂ 10 ಗಂಟೆಗೆ ಲಾಸ್ಟ್ ಫಿನಿಶ್ ಮಲ್ಕೊಂಡ್ಬಿಡಬೇಕು. ಸೊ ಅಗೇನ್ ನೀವು ಕೂಡ 10 minutes ಫಸ್ಟ್ ಮಲ್ಕೋಕ್ಕಿಂತ ಮುಂಚೆ 10 minutes ನೆಕ್ಸ್ಟ್ ಡೇಗೆ ಏನೇನು ಓದ್ತೀರಾ ಅಂಥೇಳಿ ಅದನ್ನು ಪ್ಲ್ಯಾನ್ ಮಾಡಿ. ಓಕೆ, ಸೊ ಪ್ಲ್ಯಾನ್ ಅಂತಂದರೆ ಒಂದು ಕಡೆ ಬರೆದಿಟ್ಟು, ಓಕೆ, ಆ್ಯಂಡ್ ಇವತ್ತು ನಾನು ಅಂದ್ಕೊಂಡಿದ್ದು ಕಂಪ್ಲೀಟ್ ಆಗಿದೆಯಾ ಅಂತ ಹೇಳಿ ಟಿಕ್ ಮಾಡಿ ನೆಕ್ಸ್ಟ್ ಡೇ ಇದು ಪ್ಲ್ಯಾನ್ ಮಾಡಿ ಮಲ್ಕೊಳ್ಳಿ. ಓಕೆ, ಸೊ ನೀವು ಕೂಡ ಈ ಟೈಮ್ ಟೇಬಲ್ ಫಾಲೋ ಮಾಡೋದ್ರಿಂದ 12 hours ನೀವು ಕೂಡ ಸ್ಟಡಿ ಮಾಡ್ತೀರಾ. ಓಕೆ, ಫೈನ್. ಇವಾಗ ನಾವು ಬರೋಣ ನಮ್ಮ ಫೇವ್ರೇಟ್ ಝೋನ್, ಲೇಟ್ ನೈಟ್ 9 ಗಂಟೆಗೆ ಎದ್ದೇಳುವಂಥ ಮಕ್ಕಳು ಕೂಡ 12 hours ಸ್ಟಡಿ ಮಾಡ್ಬೋದು. ಅಂದರೆ 12 ಅಲ್ಲ ರೀ, 13 hours ಸ್ಟಡಿ ಮಾಡ್ಬೋದು ನೀವು 9 ಗಂಟೆಗೆ ಎದ್ದೇಳುವಂಥವ್ರು. ನೋಡೋಣ ಹೇಗೆ ಅಂತ ಹೇಳಿ. ಸೊ ನಾವು ವಿ ಆರ್ ಸೇಯಿಂಗ್ ಲೇಟ್ ನೈಟ್. ಓಕೆ, ಸೊ ಲೇಟ್ ನೈಟ್ ಔಲ್ಸ್ ಅಂತಂದರೆ 9 AM ಎದ್ದೇಳುವಂಥ ಮಕ್ಕಳು ಅಂತಂದರೆ, ಇವಾಗ 9 AM ಎದ್ರಿ ಅಂತಂದರೆ ನೀವು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಹಾಗಿದ್ರೆ ಓದೋದಕ್ಕೆ? ಸೊ ಯು ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ 10 o'clock. ಯಾಕಂದರೆ ನೀವು ಎದ್ದೇಳೋದೇ ಲೇಟಾಗಿ ಎದ್ದಿರ್ತೀರಾ. ಸೊ ಹಾಗಾಗಿ ಎದ್ದ ತಕ್ಷಣ ನೀವೇನು ಮಾಡಿ ಅಂತಂದರೆ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿ ಕೂತ್ಕೊಂಡ್ಬಿಡಿ. ಓಕೆ, ಸೊ ಹಸುವಾಗೇ ಇರುತ್ತೆ, ಹೌದಾ? ಸೊ ಹಸುವಾದಾಗಲೇ ಎದ್ದೇಳೋದು ನಾವು 9 ಗಂಟೆಯವರು. ಸೊ 10ರಿಂದ 12 ಗಂಟೆವರೆಗೂ ಎದ್ದೇಳ್ದಂಗೆ ಕೂತ್ಕೊಂಡು ಓದ್ಬಿಡಿ. ಟಿಫನ್ ಮಾಡಿರ್ತೀರಾ, ಎಲ್ಲ ಮಾಡಿರ್ತೀರಾ. ಸೊ ಸ್ಲಾಟ್ 1 10ರಿಂದ 12 ಗಂಟೆವರೆಗೂ ಕೂತ್ಕೊಂಡು ನೀಟಾಗಿ ಓದ್ಬಿಡಿ. ಸೊ ಅದಾದಮೇಲೆ ನೆಕ್ಸ್ಟು ನೀವು ಒಂದು 10 minutes ಬ್ರೇಕನ್ನು ತೊಗೊಳ್ತೀರಾ. ಓಕೆ, ಸೊ 10 minutes ಬ್ರೇಕ್ ತೊಗೊಂಡು ನೆಕ್ಸ್ಟ್ ನೀವು 12:10 ಹಿಡಿದು ನೀವು 2 o'clockವರೆಗೂ ಓದ್ತೀರಾ. ಓಕೆ, ಸೊ 12:10 2 o'clockವರೆಗೂ ಓದ್ತೀರಾ. ಯಾಕಂದರೆ ಲೇಟಾಗಿ ಟಿಫನ್ ಮಾಡಿರ್ತೀರಾ, ಅಷ್ಟೇನು ಬೇಗ ಹಸುವಾಗಲ್ಲ. ಸೊ 2 ಗಂಟೆವರೆಗೂ ಓದಿ ಮಧ್ಯಾಹ್ನ. ಅದಾದಮೇಲೆ ನೆಕ್ಸ್ಟ್ ಸೇಮ್ ನೀವು ಕೂಡ 30 minute ನಿಮಗೂ ಕೂಡ ಲಂಚಿಗೆ ಬ್ರೇಕ್, 2:30ವರೆಗೂ ಊಟ ಮಾಡ್ತೀರಾ. ನೆಕ್ಸ್ಟ್ 2:30 ಸ್ಲಾಟ್ 3 ಸ್ಟಾರ್ಟ್ ಆಗುತ್ತೆ. ಸೊ 2:30 ಯು ವಿಲ್ ಬಿ ಸ್ಟಡಿಯಿಂಗ್ ಟಿಲ್ 4 o'clock. ಓಕೆ, ಸೊ ನೀವು ಯಾಕಂದರೆ ರಾತ್ರಿ ಲೇಟಾಗಿ ನೀವು ಎದ್ದೇಳಬೇಕು, ಹೌದಾ? ಅಷ್ಟೊತ್ತವರೆಗೂ ಎದ್ದೇಳಬೇಕು, ಹೌದಾ? 1-2 ಗಂಟೆವರೆಗೂ. ಸೊ ಹಾಗಾಗಿ 4 ಗಂಟೆವರೆಗೂ ನೀವು ಓದಿ. ಅದಾದಮೇಲೆ ಒಂದು 30 minutes ನ್ಯಾಪ್, 1 hour ಬೇಡ ತೊಗೊಳ್ಳಿ, ಇರಲಿ, ಒಂದು 30 minute ನ್ಯಾಪ್ ತೊಗೊಳ್ಳಿ. ಓಕೆ, ಸೊ ಒಂದು half an hour ಮಾತ್ರ ಅಲಾರಾಮ್ ಇಟ್ಕೊಂಡು ಒಂದು half an hour ನಿದ್ದೆ ಮಾಡಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ಸೊ 4:30 ಹಿಡಿದು, ಓಕೆ, ಸೊ 4:30 6 o'clockವರೆಗೂ ನೀವು ಓದ್ತೀರಾ. ಓಕೆ, 4:30 6 o'clockವರೆಗೂ ಓದಿ. ಓಕೆ, ಸೊ 4:30 6 o'clock. ನೆಕ್ಸ್ಟ್ ಅದಾದಮೇಲೆ ಸೇಮ್ ನಿಮಗೂ ಕೂಡ ಟೀ ಬ್ರೇಕ್ 30 minute. ಓಕೆ, ಸೊ 30 minute ಟೀ ಬ್ರೇಕ್ ತೊಗೊಳ್ಳಿ. ಅದಾದಮೇಲೆ ಸ್ಲಾಟ್ 4 ನೀವು ಎಷ್ಟೊತ್ತಿಂದ ಸ್ಟಾರ್ಟ್ ಮಾಡ್ತೀರಾ? 6:30 ಸ್ಟಾರ್ಟ್ ಮಾಡಿ. ಓಕೆ, ಸೊ ಯು ವಿಲ್ ಬಿ ಸ್ಟಡಿಯಿಂಗ್ ಟಿಲ್ 9 o'clock. ಓಕೆ, ಸೊ 6:30 ಸ್ಟಾರ್ಟ್ ಮಾಡಿ ನೀವು 9 o'clockವರೆಗೂ ಓದಬೇಕು. ಯಾಕಂತಂದರೆ ಸೇಮ್ ಅಗೇನ್ ಲೇಟಾಗಿ ಮಲ್ಕೊಳ್ತೀರಲ್ವ, ಬೇಗ ಊಟ ಮಾಡಿಬಿಟ್ರಿ ಅಂದರೆ ರಾತ್ರಿ ಓದ್ಕೊಳ್ಳುವಾಗ ಹಸುವಾಗ್ಬಿಡುತ್ತೆ. ಅದಕ್ಕೆ ಆರಾಮಾಗಿ 9 ಗಂಟೆಗೆ ಊಟ ಮಾಡಿರಿ. 9 ಗಂಟೆ ಅಗೇನ್ ನೀವು 1 hour ತೊಗೊಂಡು ಆರಾಮಾಗಿ ಊಟ ಮಾಡಿ, ಫ್ಯಾಮಿಲಿ ಜೊತೆ ಮಾತಾಡಿ, ಫ್ರೆಂಡ್ಸ್ ಜೊತೆ ಮಾತಾಡಿ. ಓಕೆ, ಸೊ 1 hour ಮಜಾ ಮಾಡಿ. ಸೊ ಇವಾಗ ನಿಮ್ಮ ಮೇನ್ ಸ್ಲಾಟ್ ಸ್ಟಾರ್ಟ್ ಆಗೋದು ಇವಾಗ. ಓಕೆ, ಸೊ ಮೇಜರ್ ಟೈಮ್ ಓದುವಂಥದ್ದು ನೀವು ಸ್ಲಾಟ್ 5. ಓಕೆ, ಬಿಕಾಸ್ ರಾತ್ರಿನೇ ಓದೋದಲ್ವ ನಾವು, ದಟ್ಸ್ ವೈ. 10 ಗಂಟೆಯಿಂದ ಶುರು ಮಾಡಿ ನೀವು 12 ಗಂಟೆವರೆಗೂ ಒಂದು ಟೈಮ್ ಓದೋದು. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಒಂದು 10 minutes ಅಥವಾ 5 minutes ಬ್ರೇಕ್ ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟ್ 12ರಿಂದ ನೀವು 1-1:30ವರೆಗೂ ಓದ್ತೀರಾ. ಓಕೆ, ಸೊ ಓದ್ತೀರಾ. ನೀವು ಲೇಟಾಗಿ ಎದ್ದೇಳೋರು ಲೇಟಾಗಿ ಮಲಗ್ತೀರಾ. ರಾತ್ರಿ 2 ಅಲ್ಲ 3ವರೆಗೂ ಓದಂದರೂ ನಾವು ಓದೋಕ್ಕೆ ರೆಡಿ ಇರ್ತೀವಿ. ಓಕೆ, ಬಿಕಾಸ್ ಅದೇ ನಮ್ಮ ಸ್ಪೆಷಾಲಿಟಿ. ರಾತ್ರಿ ಓದ್ತೀವಿ, ರಾತ್ರಿ ನಿದ್ದೆ ಬರಲ್ಲ, ಬೆಳಗ್ಗೆ ಎಚ್ಚರ ಆಗಲ್ಲ. ಇದೇ ನಮ್ಮ ಪ್ರಾಬ್ಲಮ್ಮು. ಸೊ ಆ ಪ್ರಾಬ್ಲಮ್ಮನ್ನೇ ನಾವು ಏನು ಮಾಡ್ಕೊಂಡ್ಬಿಡೋಣ, ಫೆಸಿಲಿಟಿಯಾಗಿ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ. ಸೊ ನಾವು ಆರಾಮಾಗಿ 1:30ವರೆಗೂ ಓದೋಣ. ಅದಾದಮೇಲೆ ಸೇಮ್ ನೆಕ್ಸ್ಟ್ 1:30 ತನಕ ಓದಿದ ಮೇಲೆ 10 minute ಏನೇನು ಓದಿದ್ರಿ ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇಗೆ ಏನೇನು ಓದಬೇಕು ಪ್ಲ್ಯಾನ್ ಮಾಡ್ಕೊಳ್ಳಿ. ಆರಾಮಾಗಿ 2 ಗಂಟೆಗೆ ಮಲ್ಕೊಳ್ಳಿ. ನೆಕ್ಸ್ಟ್ ಡೇ ನೀವು 2 ಗಂಟೆಗೆ ಮಲಗಿದ ಮೇಲೆ 9 ಗಂಟೆಗೆ ಎದ್ದೇಳಿ.
ಓಕೆ. ಸೊ ಈ ತರಹ ನೀವು 7 ಅವರು 5 ಅವರು ಮತ್ತು 9 ಎದ್ದೇಳೋರು ಎಲ್ಲರೂ ಕೂಡ ಫಾಲೋ ಮಾಡುವಂಥ ಟೈಮ್ ಟೇಬಲ್ ನಾನು ಇದರಲ್ಲಿ ಹೇಳಿದೆ. ಆ್ಯಂಡ್ ದೆನ್ ಇನ್ನೊಂದು ನೀವು ಇದರಲ್ಲಿ ಏನು ಮಾಡಿಫೈ ಮಾಡ್ಕೊಳ್ಬೋದು ಅಂತಂದರೆ, ಇವಾಗ ನಿಮಗೆ ಟೈಮ್ ಇದೆ, ಏನು ಚೇಂಜಸ್ ಮಾಡ್ಕೊಳ್ಬೋದು ಅಂದರೆ ನೋಡಿ, ನೀವು 9 ಗಂಟೆಗೆ ಎದ್ದೇಳೋರಾಗಿದ್ದೀರಾ, ಸ್ವಲ್ಪ ಬೇಗ ಎದ್ದೇಳಿ 8 ಗಂಟೆಗೆ ಎದ್ದೇಳೋಕ್ಕೆ ಶುರು ಮಾಡಿ. ಈ ಟೈಮಿಂಗ್ಸನ್ನ 1 ಅವರ್ ಹಿಂದಕ್ಕೆ ಮಾಡಿಕೊಂಡು 8 ಗಂಟೆಗೆದ್ದು ಸ್ವಲ್ಪ ಬೇಗ ಮಲ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ 7 ಗಂಟೆಗೆ ಎದ್ದೇಳೋರಿದ್ದೀರಾ, ಸ್ವಲ್ಪ ಟೈಮನ್ನು ಹಿಂದಕ್ಕೆ ಮಾಡ್ಕೊಳ್ಳಿ. ಸೊ 6 ಸ್ಟಾರ್ಟ್ ಮಾಡೋದಕ್ಕೆ ಶುರು ಮಾಡಿ. ಸೇಮ್ ಟೈಮ್ ಟೇಬಲಲ್ಲಿ 6:30 ಸ್ಟಾರ್ಟ್ ಮಾಡಿ. ಓಕೆ. ಸೊ ಈ ಥರ ಫ್ಲೆಕ್ಸಿಬಲ್ ಆಗಿ ಚೇಂಜಸ್ ಮಾಡಿಕೊಂಡು ಸ್ವಲ್ಪ ಬೇಗ ಎದ್ದೇಳೋದು ರೂಢಿ ಆಗುತ್ತೆ, ಓದ್ಕೊಳ್ಳೋದು ರೂಢಿ ಆಗುತ್ತೆ. ಓಕೆ. ಸೊ ಹೋಪ್ ಮೈ ಡಿಯರ್ ಚಿಲ್ಡ್ರನ್, ಈ ಟೈಮ್ ಟೇಬಲನ್ನು ನೀವು ಫಾಲೋ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ನಾಳೆಯಿಂದನೇ ಫಾಲೋ ಮಾಡ್ತೀನಿ ಅಂತ ಹೇಳಿ ನನಗೆ ಟೈಪ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಓದ್ತೀವಿ, ಟೈಮ್ ಟೇಬಲ್ ಫಾಲೋ ಮಾಡೇ ಮಾಡ್ತೀವಿ ಅಂತ ಹೇಳಿ. ವೆಲ್ ಮೈ ಡಿಯರ್ ಚಿಲ್ಡ್ರನ್, ಆಲ್ ದ ವೆರಿ ಬೆಸ್ಟ್.